ಮತ್ತೊಂದು ಶಾಕ್. ಕಡೆ ಕ್ಷಣದಲ್ಲಿ ಅರ್ಜಿ ಮೆನ್ಷನ್ ಮಾಡೋದಕ್ಕೆ ರೋಹಟ್ಗಿ ಹಿಂದೇಟು ಹಾಕಿದ್ದಾರೆ. ಮುಕುಲ್ ರೋಹಟ್ಗಿ ಅರ್ಜಿ ಮೆನ್ಷನ್ ಮಾಡೋದಕ್ಕೆ ಕಡೆ ಕ್ಷಣದಲ್ಲಿ ಹಿಂದೇಟು ಹಾಕಿದ್ದಾರೆ. ಇದು ಅನರ್ಹರಿಗೆ ಮತ್ತೊಂದು ಶಾಕ್. ನಾಳೆ ವಿಚಾರಣೆಗೆ ಬರಬಹುದು, ಕಾದು ನೋಡೋಣ ಅಂತ ರೋಹಟ್ಗಿ ಹೇಳಿದ್ದಾರೆ. ವೇಟ್ ಮಾಡೋಣ ಇರಿ ಅಂತ, ಮತ್ತೆ ಮೆನ್ಷನ್ ಮಾಡೋದು ಬೇಡ ಅಂತ. ಸೊ ಮೆನ್ಷನ್ ಮಾಡೋದಕ್ಕೆ ಸಿದ್ಧರಾಗಿ ಬಂದಿದ್ದಂತಹ ಕಿರಿಯ ವಕೀಲರಿಗೆ ಮೆನ್ಷನ್ ಮಾಡೋದು ಬೇಡ ಅಂತ ರೋಹಟ್ಗಿ ಹೇಳಿದ್ರು. ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಮುಕುಲ್ ರೋಹಟ್ಗಿ ಅವರ ನಡೆ. ನಾಳೆ ವಿಚಾರಣೆಗೆ ಬರ್ಬೋದು, ಕಾದು ನೋಡೋಣ ಇರಿ ಅಂತ ಹೇಳಿದ್ದಾರೆ. ಹಾಗಾಗಿ ಅನರ್ಹ ಶಾಸಕರ ಒತ್ತಡಕ್ಕೆ ಮಣಿದು ಮೆನ್ಷನ್ಗೆ ಒಪ್ಪಿಕೊಂಡಿದ್ರು ಅಂತ ಹೇಳಲಾಗಿದೆ ಮುಕುಲ್ ರೋಹಟ್ಗಿ ಈ ಹಿಂದೆ. ಈಗ ಬೇಡ, ಕೊನೆ ಮೊಮೆಂಟ್ಗೆ ಕಾದು ನೋಡೋಣ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಎನ್.ವಿ. ರಮಣ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಮೆನ್ಷನ್ ಆಗಬೇಕಾಗಿತ್ತು. ಆದ್ರೆ ದಿಢೀರಂತ ಮೆನ್ಷನ್ ಮಾಡದೇ ಇರೋದಕ್ಕೆ ಮುಕುಲ್ ರೋಹಟ್ಗಿ ನಿರ್ಧಾರ ಮಾಡಿದ್ದಾರೆ. ಕಿರಿಯ ವಕೀಲರಿಗೆ, ಜೂನಿಯರ್ಸ್ಗೆ ಹೇಳಿದ್ದಾರೆ, ಇಲ್ಲ ಬೇಡ, ಮೆನ್ಷನ್ ಮಾಡೋದು ಬೇಡ, ಇರಿ ಅಂತ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನಾಗುತ್ತೆ ಹಾಗಾದ್ರೆ ಅನರ್ಹ ಶಾಸಕರ ಭವಿಷ್ಯ? ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಸಹಾಯ ಮಾಡಿ ಅಂತ ಬಿಜೆಪಿಯನ್ನ ಕೇಳ್ಕೊಂಡಿದ್ರು. ಇದೀಗ ಮತ್ತೆ ಮೆನ್ಷನ್ ಮಾಡಬೇಕು ಅಂತ ದೆಹಲಿಗೆ ಹೋಗಿ ಕೂತಿದ್ರು. ಇದೀಗ ಮುಕುಲ್ ರೋಹಟ್ಗಿ ಹೇಳಿದ್ದಾರೆ, ಇಲ್ಲ ಮೆನ್ಷನ್ ಮಾಡೋದು ಬೇಡ, ಮತ್ತೆ ಕಾದ್ ನೋಡೋಣ, ನಾಳೆ ವಿಚಾರಣೆಗೆ ಬರಬಹುದು ಇರಿ ಅಂತ ಹೇಳಿದ್ದಾರೆ. ಸೊ ತೂಗುಗತಿಯಲ್ಲಿ ನಿಂತಿದ್ಯಾ, ತೂಗುಯಾಲಿಯಲ್ಲಿದ್ಯಾ ಭವಿಷ್ಯ? ಕೋರ್ಟ್ ನಲ್ಲಿ ಅನರ್ಹ ಶಾಸಕರ ವಿಚಾರ ಆದಷ್ಟು ಬೇಗ ಇತ್ಯರ್ಥ ಆಗೋದು ಅವರ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕ, ಅತ್ಯಂತ ತುರ್ತಿನ ವಿಚಾರ. ಒಂದು ಕಡೆ ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆ, 2ನೇ ಸಂಪುಟ ವಿಸ್ತರಣೆ ಕೂಡ ಆಗೋಗ್ತಾ ಇದೆ. ಇನ್ನು ಇವತ್ತು ಒಂದೆರಡು ದಿನದಲ್ಲಿ ಇದೆಲ್ಲ ಆಗೋಗುತ್ತೆ. ಆನಂತರ ಅವರಿಗೆ ಸ್ಥಾನ ಸಿಗತ್ತಾ? ಸದ್ಯ ನ್ಯಾಯಾಲಯದ ಮೆಟ್ಟಿಲಿನಲ್ಲಿದೆ ಅವರ ಒಂದು ವಿಚಾರ. ಅಲ್ಲಿ ಇತ್ಯರ್ಥ ಆಗದೆ ಅವರ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧರಿತ ಆಗಲ್ಲ. ದಿಢೀರಂತ ಇವತ್ತು ಮುಕುಲ್ ರೋಹಟ್ಗಿ ಇವತ್ತು ಮೆನ್ಷನ್ ಮಾಡೋದು ಬೇಡ, ಕಾದ್ ನೋಡೋಣ ಇರಿ ಅಂತ ಹೇಳಿದ್ರು. ಮತ್ತೊಮ್ಮೆ ಮೆನ್ಷನ್ ಮಾಡಿ ಅಂತ ಈ ಹಿಂದೆ ಅನರ್ಹ ಶಾಸಕರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೆ ರೆಡಿ ಕೂಡ ಆಗಿದ್ರಂತೆ ಮುಕುಲ್ ರೋಹಟ್ಗಿ. ಆದ್ರೆ ಇವತ್ತು ಬೇಡ ಮೆನ್ಷನ್ ಮಾಡೋದು ಅಂತ ಹಿಂಸರಿದಿದ್ದಾರೆ. ಇದು ಅನರ್ಹ ಶಾಸಕರನ್ನ ಇನ್ನಷ್ಟು ಚಿಂತೆಗೀಡು ಮಾಡಿದೆ. ಮುಕುಲ್ ರೋಹಟ್ಗಿ ಅವರ ನಡೆ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಏನಾಗುತ್ತೆ? ಅನರ್ಹ ಶಾಸಕರ ಭವಿಷ್ಯ ಏನಾಗುತ್ತೆ? ಕಾನೂನಿನ ಸಮರ ಸಾಕಷ್ಟು ಸವಾಲಿನದ್ದಾಗಿದೆ ಈಗ ಅವರ ಮುಂದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ, ಹೇಗೆ ಎದುರಿಸ್ತಾರೆ, ಆ ಸವಾಲನ್ನ ಹೇಗೆ ಗೆಲ್ತಾರೆ, ಕಾದು ನೋಡ್ಬೇಕಾಗಿದೆ. ಒಂದು ಕಡೆ ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇದೆ. 2ನೇ ಬಾರಿ ಕೂಡ ಅನರ್ಹರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಬುಕನ್ಕೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಮುಕುಲ್ ರೋಹಟ್ಗಿ ಅವರ ನಡೆ ಕುತೂಹಲ ಮೂಡಿಸಿದೆ, ಯಾಕೆ ಹಾಗಾಯ್ತು? ಆಕ್ಚುಲಿ ಕಳೆದ ವಾರ ದೆಹಲಿಗೆ ಆಗಮಿಸಿದಂತಹ ಅನರ್ಹ ಶಾಸಕರು ನಮ್ಮ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಳ ಆಗ್ತಿದೆ, ಇದರಿಂದಾಗಿ ನಮ್ಮ ರಾಜಕೀಯ ಭವಿಷ್ಯ ಮುಸುಕಾಗ್ತಾ ಇದೆ, ನೀವು ತುರ್ತು ಅರ್ಜಿ ವಿಚಾರಣೆಗೆ ಮನವಿ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ವಕೀಲರ ಮೇಲೆ ಏರಿದ್ರು. ಅವರಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಮೂಲಕವೂ ಕೂಡ ಒತ್ತಡ ಏರುವಂತಹ ಪ್ರಯತ್ನ ಮಾಡಿದ್ರು. ಅನರ್ಹ ಶಾಸಕರ ಒತ್ತಡಕ್ಕೆ ಮಣಿದಂತಹ ಮುಖ್ಯಮಂತ್ರಿ ಯಡಿಯೂರಪ್ಪ ವಕೀಲರ ಜೊತೆ ಮಾತನಾಡಿ ಈ ಅರ್ಜಿ ತುರ್ತು ವಿಚಾರಣೆಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಮನವಿ ಮಾಡ್ತಾರೆ ಅಂತ ಹೇಳಲಾಗಿತ್ತು ಮತ್ತು ಅನರ್ಹ ಶಾಸಕರಿಗೂ ಕೂಡ ಇಂತಹ ಭರವಸೆಯನ್ನ ನೀಡಲಾಗಿತ್ತು. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ಮ ಅರ್ಜಿಯ ತುರ್ತು ವಿಚಾರಣೆಗೆ ಮನವಿ ಮಾಡ್ಕೊಳ್ತೀವಿ ಅನ್ನುವಂತಹ ಭರವಸೆ ನೀಡಲಾಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಇವತ್ತು ತುರ್ತು ಅರ್ಜಿಯ ವಿಚಾರಣೆಗೆ ಮೆನ್ಷನ್ ಅನ್ನ ಮಾಡಿಲ್ಲ ಅನರ್ಹ ಶಾಸಕರ ಪರ ವಕೀಲರಾದಂತಹ ಮುಕುಲ್ ರೋಹಟ್ಗಿ ಯಾಕೆ ಈ ರೀತಿ ದಿಢೀರನೆ ತಮ್ಮ ನಿರ್ಧಾರವನ್ನ ಬದಲಿಸಿದ್ರು ಅನ್ನುವಂತಹದ್ದು ಈಗ ಕುತೂಹಲವನ್ನು ಮೂಡಿಸಿದೆ, ಮಹತ್ವವನ್ನು ಮೂಡಿಸಿದೆ. ಯಾಕೆಂದ್ರೆ ಮುಕುಲ್ ರೋಹಟ್ಗಿ ಅವರ ಕಿರಿಯ ವಕೀಲರು ಎಲ್ಲರೂ ಕೂಡ ಇವತ್ತು ಅರ್ಜಿ ಮೆನ್ಷನ್ ಮಾಡ್ಲಿಕ್ಕೆ ಸಿದ್ಧರಾಗಿಯೇ ಬಂದಿದ್ದು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಈಗ ಸಾಂವಿಧಾನಿಕ ಪೀಠವಾಗಿ ಬದಲಾವಣೆಗೊಂಡು ಅಲ್ಲಿ ಅಯೋಧ್ಯೆ ಪ್ರಕರಣ ವಿಚಾರಣೆ ಇರೋದ್ರಿಂದ ಮುಖ್ಯ ನ್ಯಾಯಮೂರ್ತಿಗಳ ನಂತರದ ಹಿರಿಯ ವಕೀಲ ನ್ಯಾಯಮೂರ್ತಿ ಎನ್.ವಿ. ರಮಣ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ಮೆನ್ಷನ್ ಆಗ್ಬೇಕಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಮುಕುಲ್ ರೋಹಟ್ಗಿ ಅರ್ಜಿ ಮೆನ್ಷನ್ ಮಾಡಲು ನಿರಾಕರಿಸಿದರೆ ಇದರಿಂದಾಗಿ ಅನರ್ಹರ ಸ್ಥಿತಿ ಮತ್ತಂತೂ ಅತಂತ್ರವಾಗಂತಾಗಿದೆ ಮತ್ತು ಆತಂಕಕ್ಕೀಡಾಗುವಂತ ಆಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧರಣೀಶ್, ಡೀಟೇಲ್ಸ್ಗಾಗಿ.